ರಾಜಕೀಯ ಸುದ್ದಿಗಳ ಕಡೆ ಗಮನ ಕೊಡೋದಾದ್ರೆ ಮೊಟ್ಟ ಮೊದಲದಾಗಿ ಗಮನಿಸಲೇಬೇಕಾದ ವಿಚಾರ ಅಂತಂದ್ರೆ ಮೂಡಾ ಹಗರಣ. ಇದೇ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರ ಸುತ್ತ ತನಿಖೆಯ ಹುತ್ತ ಮತ್ತಷ್ಟು ಮಗದಷ್ಟು ಬಿಗಿಯಾಗಿ ಬೆಳ್ಕೊಳ್ತಾ ಹೋಗ್ತಾ ಇದೆ. ಸಿದ್ದರಾಮಯ್ಯನವರಿಗೆ ಲೋಕಾಯುಕ್ತ ತನಿಖೆಯ ಆತಂಕ ಶುರುವಾಗಿದೆ. ನೋಟಿಸ್ ನೀಡಲಿಕ್ಕೆ ತಯಾರಿಯನ್ನ ಮಾಡಿಕೊಂಡಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. 2 ದಿನ ದೂರುದಾರರಾದ ಸ್ನೇಹಮಯಿ ಕೃಷ್ಣ ಅವರ ವಿಚಾರಣೆ ನಡೆಸಲಾಗಿದೆ. ಕೆಸರೆ ಹಾಗೆ ವಿಜಯನಗರ ಬಡಾವಣೆಗಳಲ್ಲಿ ಸ್ಥಳ ಮಹಜರು ಕೂಡ ಮಾಡಿಯಾಗಿದೆ. ಈಗ ದಾಖಲೆಗಳ ಬೆನ್ನು ಬಿದ್ದಿದ್ದಾರೆ ಲೋಕಾಯುಕ್ತ ಪೊಲೀಸರು. 3 ದಿನಗಳಿಂದ ಮೂಡಾ ಕಚೇರಿಯಲ್ಲಿ ದಾಖಲೆಗಳ ಸಂಗ್ರಹ ಆಗಿದೆ. 1 ವಾರದಲ್ಲಿ ಸಿದ್ದರಾಮಯ್ಯನವರಿಗೆ ನೋಟಿಸ್ ನೀಡೋ ಸಾಧ್ಯತೆ ಇದೆ. ಮೊದಲು ಯಾರಿಗೆ ನೋಟಿಸ್ ನೀಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ. ಆರಂಭದಲ್ಲೇ ಸಿದ್ದರಾಮಯ್ಯನವರಿಗೆ ನೋಟಿಸ್ ನೀಡ್ತಾರಾ ಅಥವಾ ಉಳಿದ ಆರೋಪಿಗಳಿಗೆ, ಅಂದರೆ ಈ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರ ಪತ್ನಿ, ಅವರ ಬಾಮೈದ, ಇನ್ಫ್ಯಾಕ್ಟ್ ಮೂಡಾದ ಅಧಿಕಾರಿಗಳು ಎಲ್ಲರೂ ಕೂಡ ಆರೋಪಿಗಳ ಸ್ಥಾನದಲ್ಲಿ ನಿಂತಿರೋದ್ರಿಂದ ಅವರ ವಿಚಾರಣೆ ಅದಾದ್ಮೇಲೆ ಸಿದ್ದರಾಮಯ್ಯನವರ ವಿಚಾರಣೆ ನೋಟಿಸ್ ಏನಾದರೂ ಜಾರಿ ಮಾಡ್ತಾರಾ ಅನ್ನೋದ್ರ ಬಗ್ಗೆ ಅನುಮಾನ ಇದೆ. ಈಗ ನನಗೊಂದು ವಿಚಾರ ಗೊತ್ತಾಗ್ತಾ ಅಂದರೆ ನಾನು ಜಸ್ಟ್ ಹೇಳ್ತಾ ಇರೋದು, ಈಗ ಈ ಲೋಕಾಯುಕ್ತ ಅಧಿಕಾರಿಗಳೆಲ್ಲ ಇವತ್ತು ತನಿಖೆ ಮಾಡ್ತಾರೆ. ಅವ್ರನ್ನೇನಾದ್ರು ರಿಪಬ್ಲಿಕ್ ಕನ್ನಡ ಮತ್ತು ನಿಮ್ಮ ಮಹಾಭಾರತ ಶೋ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವೆಲ್ಲ ಡೀಟೇಲ್ ಹೇಳ್ಬಿಡ್ತಿದ್ರ? ಅಂದ್ರೆ ದಾಖಲೆಗಳಷ್ಟು ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ 1,000ಕ್ಕೂ ಅಧಿಕ ಪುಟಗಳ ದಾಖಲೆ ಈಗಲೂ ಕೂಡ ನಮ್ಮ ಆಫೀಸಲ್ಲಿದೆ. ಎಲ್ಲೆಲ್ಲಿ ಲೋಪಗಳಾಗಿದೆ ಅನ್ನೋದ್ರ ಬಗ್ಗೆ ಕೋರ್ಟ್ನಲ್ಲಿ ಚರ್ಚೆಗಳಾಗಿತ್ತು. ಅಂದರೆ ದೂರುದಾರರ ಪರವಾದ ವಕೀಲರು ವಾದವನ್ನು ಮಂಡಿಸಿದ್ರು, ಅದಕ್ಕೆ ಪೂರಕವಾದ ದಾಖಲೆಗಳು. ಹೀಗಾಗಿ ರಿಪಬ್ಲಿಕ್ ಕನ್ನಡ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳ ಆಧಾರದ ಮೇಲೆ ರಿಪೋರ್ಟಿಂಗ್ ಮಾಡಿರೋದು. ಇದೇ ವಿಚಾರವನ್ನ ಕೋರ್ಟ್ನಲ್ಲೂ ಕೂಡ ವಾದ ಮಂಡನೆ ಆಗಿದೆ. ಇದರ ಆಧಾರದ ಮೇಲೇನೆ ತನಿಖೆಯನ್ನ ಮಾಡಿ ಅಂತ ಹೇಳಿ ಕೋರ್ಟ್ ಅಸ್ತು ಹೊಂದಿರೋದು. ಇದೀಗ ತನಿಖೆಯ ಮತ್ತೊಂದು ಮಜಲು. ಖುದ್ದು ಮುಖ್ಯಮಂತ್ರಿಗಳನ್ನೇ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಸಿಕೊಳ್ಳುವಂತಹ ಹಂತಕ್ಕೆ ತಲುಪದಂತೆ ಕಾಣ್ತಾ ಇದೆ ಪ್ರಕರಣ. ಆದರೆ ನಾವೀಗ ಆಲ್ರೆಡಿ ಹೇಳಿದಂತೆ ಈ ಪ್ರಕರಣದಲ್ಲಿ ಆರೋಪಿಗಳ ಸ್ಥಾನದಲ್ಲಿ ಮುಖ್ಯಮಂತ್ರಿಗಳ ಪತ್ನಿ ಪಾರ್ವತಮ್ಮನವರು ಕೂಡ ಇದ್ದಾರೆ. ಸೈಟ್ ಅವ್ರ ಹೆಸರಲ್ಲಿರೋದು. ಹಾಗೆ ಸೈಟನ್ನು ದಾನವಾಗಿ ಪಾರ್ವತಮ್ಮನವರಿಗೆ ಕೊಟ್ಟಿದ್ದು ಅವರ ಸಹೋದರ. ಅವರನ್ನ ಕೂಡ ವಿಚಾರಣೆಗೆ ಕರೆಸಿಕೊಳ್ಳೋ ಸಾಧ್ಯತೆ ಇದೆ. ಹೀಗಾಗಿ ಮೊದಲು ಸಿದ್ದರಾಮಯ್ಯನವರಿಗೆ ನೋಟಿಸ್ ಕೊಡ್ಲಾಗತ್ತಾ ಅಥವಾ ಉಳಿದ ಆರೋಪಿಗಳಿಗೆ ನೋಟಿಸ್ ಪ್ರಶ್ನೆ ಇರೋದೇನಂತಂದ್ರೆ, ಈಗ ಸಿದ್ದರಾಮಯ್ಯ ಅವರ ಪತ್ನಿ ಲೆಟರ್ನ ಅಂದರೆ 14 ಸೀಟ್ ವಾಪಸ್ ಕೊಡ್ತೀವಿ ಅಂತವ್ರು ಮೂಡಾದವರು ವಾಪಸ್ ತಗೊಂಡ್ಬಿಟ್ರು. ಸಿದ್ದರಾಮಯ್ಯವರು ಪತ್ನಿ ನನಗೆ ಯಾವುದೇ ರೀತಿಯ ಧಕ್ಕೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅವರು ಸ್ವಇಚ್ಛೆಯಿಂದ ವಾಪಸ್ ಕೊಟ್ಟರು ಅಂಥೇಳಿ. ಇದೆಲ್ಲ ಆದಮೇಲೆ ಮುಗ್ದೋಯ್ತಾ ಅಷ್ಟೇ ಅನ್ನೋ ಪ್ರಶ್ನೆಗಳು ಉದ್ಭವ ಆಗ್ತದೆ. ಈಗ ಜನರು ಕೇಳ್ತದ್ದು, ಇವತ್ತೆಲ್ಲೋದ್ರು ಸರ್ 14 ಸೈಟ್ ಕೊಟ್ಟರಂತಲ್ಲ, ಈಗೇನು ಮುಗ್ದೋಯ್ತಾ ಅಂತ ಹೇಳ್ತಾರೆ. ಈಗ ಡಾಕ್ಯುಮೆಂಟ್ಗಳಿದೆ, ಡಾಕ್ಯುಮೆಂಟಲ್ಲಿ ತಿರುಚಿರೋದಿದೆ, 50-50 ಅನುಪಾತದಲ್ಲಿ ಕೊಟ್ಟಿರೋದಿದೆ, ವೈಟ್ನರ್ ಹಾಕಿರೋದೆಲ್ಲವೂ ಕೂಡ ಇದೆ. ಇಷ್ಟೆಲ್ಲ ಆದಮೇಲೆ ಕೂಡ ಈಗ ಕೆಸರೆ ಗ್ರಾಮಕ್ಕೆ ಹೋಗಿ ತನಿಖೆಯನ್ನ ಮಾಡಿದಂಥವ್ರು ಇಲ್ಲಿಗೆ ಹೋಗಿ ತನಿಖೆ ಮಾಡ್ತಾರ ಇಲ್ಲೋ ಅನ್ನೋದೇ ಪ್ರಶ್ನೆ. ನಿಜ. ನೋಡೋಣ. ಪರಪ್ಪನ ಅಗ್ರಹಾರದಿಂದ ರಾಜಾತಿಥ್ಯದ ವಿಚಾರವಾಗಿ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡಿದಂಥ ದರ್ಶನನ್ನ ಇದೀಗ ಅನಾರೋಗ್ಯ ಕಾರಣಕ್ಕೆ ವಾಪಸ್ ಬೆಂಗಳೂರಿಗೇನೆ ಶಿಫ್ಟ್ ಮಾಡ್ತಾರೆ. ಆ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಏನಕ್ಕೆ, ಏನು ಕಾರಣ, ಈ ವರದಿ ನೋಡಿ. ಮೇಲ್ ಟೆನ್ಷನ್ ನಲ್ಲಿರುವ ದಾಸನಿಗೆ ಏನಾಯ್ತು? ಬಳ್ಳಾರಿಯಿಂದ ಬೆಂಗಳೂರಿಗೆ ದರ್ಶನ್ ಶಿಫ್ಟ್. ಕೊಲೆ ಕೇಸಲ್ಲಿ ಪರಪ್ಪನ ಅಗ್ರಹಾರ ಸೇರಿದ ದರ್ಶನ್ ರಾಜಾತಿಥ್ಯದ ಆರೋಪದ ಮೇಲೆ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಆಗಿದ್ದಾನೆ. ಆದರೆ ಬಳ್ಳಾರಿ ಜೈಲಲ್ಲಿ ಕಾಟೇರನಿಗೆ ಎಲ್ಲವೂ ಸರಿಯಿಲ್ಲ ಅನ್ನಿಸ್ತಾ ಇದೆ. ಹೀಗಾಗಿ ಅನಾರೋಗ್ಯದ ನೆಪವೊಡ್ಡಿ ವಾಪಸ್ ಬೆಂಗಳೂರಿಗೆ ಶಿಫ್ಟ್ ಆಗುವ ಎಲ್ಲ ಸಾಧ್ಯತೆ ಇದೆ. ಬಳ್ಳಾರಿ ಜೈಲಿನಲ್ಲಿರುವಂತಹ ನಟ ದರ್ಶನ್ ಇದೀಗ ಬೇಲ್ ಟೆನ್ಷನ್ ನಲ್ಲಿ ಇದ್ದಾರೆ. ಜೊತೆಗೆ ದರ್ಶನ್ ಬೆನ್ನು ನೋವಿನಿಂದ ಬಳಲುತ್ತಿದ್ದಾರೆ. ಬಳ್ಳಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಲು ದರ್ಶನ್ ನಿರಾಕರಿಸಿದ್ದು ಬೆಂಗಳೂರಿಗೆ ಶಿಫ್ಟ್ ಮಾಡ್ತಾರೆ ಎನ್ನುವ ಪ್ರಶ್ನೆ ಮೂಡಿದೆ. ಬೆನ್ನು ನೋವಿನ ಸಮಸ್ಯೆಯಿಂದ ಬಳಲುತ್ತಿದ್ದ ದಾಸ ನಿದ್ದೆ ಮಾಡದೆ ಒದ್ದಾಡ್ತಿದ್ದಾನೆ. ವೈದ್ಯರು ನಟನ ಆರೋಗ್ಯ ತಪಾಸಣೆ ನಡೆಸಿದ್ದಾರೆ. ಮಾತ್ರೆ ತಗೊಂಡ್ರೂ ಸರಿಯಾಗ್ತಿಲ್ವಂತೆ. ಬೆನ್ನು ನೋವಿಗೆ ದರ್ಶನ್ ಸರ್ಜರಿ ಮಾಡಿಸಿಕೊಳ್ತಾರಾ ಎನ್ನುವ ಪ್ರಶ್ನೆ ಮೂಡಿದೆ. ಸರ್ಜರಿ ಮಾಡಿಸದಿದ್ರೆ ಕಷ್ಟ ಅಂತ ವೈದ್ಯರು ಹೇಳುತ್ತಿದ್ದಾರೆ ಎನ್ನಲಾಗ್ತಿದೆ. ಬಳ್ಳಾರಿ ಬಿಮ್ಸ್ನಲ್ಲಿ ದರ್ಶನ್ಗೆ ಚಿಕಿತ್ಸೆ ನೀಡಲು ವೈದ್ಯರು ಸಲಹೆ ನೀಡಿದ್ದಾರಂತೆ. ಆದರೆ ದರ್ಶನ್ ಇದಕ್ಕೆ ಒಪ್ಪುತ್ತಿಲ್ವಂತೆ. ಬೆಂಗಳೂರಿನಲ್ಲಿಯೇ ಚಿಕಿತ್ಸೆ ಪಡಿತೇನೆ ಅಂತ ಹಠ ಹಿಡಿದಿದ್ದಾರೆ ಎನ್ನಲಾಗ್ತಿದೆ. ಬೆಂಗಳೂರಿಗೆ ಶಿಫ್ಟ್ ಆಗಲು ದರ್ಶನ್ ಬೆನ್ನು ನೋವು ಒಂದು ಕಾರಣವಾಗಿರಬಹುದು. ಆದರೆ ವಾಪಸ್ ಬೆಂಗಳೂರಿಗೆ ಬರಲು ಈ ಪ್ಲಾನ್ ಮಾಡಿದ್ದ ಅನ್ನೋ ಶಂಕೆ ಕೂಡ ವ್ಯಕ್ತವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ನಾಗರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಬೆಂಗಳೂರಿಗೆ ಬಂದ್ಬಿಡ್ತಾರಾ ದರ್ಶನ್? ಸ್ಮಿತಾ, ದರ್ಶನ್ ಏನು ಅವ್ರಿಗೆ ಅನಾರೋಗ್ಯದ ಕಾರಣವನ್ನು ನೀಡಿ ಬಳ್ಳಾರಿಯಿಂದ ಇಲ್ಲಿಗೆ ಶಿಫ್ಟ್ ಆಗುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ನಿಜಕ್ಕೂ ಆ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನು ಮಾಡಲಾಗುತ್ತೆ ಅಂತೇಳಿ ಅವರ ಏನು ಲೀಗಲ್ ಟೀಮ್ ಇದೆ, ಆ ಲೀಗಲ್ ಟೀಮ್ನಲ್ಲಿ ಮಾತುಗಳು ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಆದರೆ ಇದು ಅಷ್ಟೊಂದು ಸುಲಭ ಇಲ್ಲ ಅನ್ನೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಯಾಕಂತಂದರೆ ಈಗಾಗಲೇ ಅವರು ಏನು ಅನಾರೋಗ್ಯದ ಕಾರಣವನ್ನು ನೀಡಿ ಮನೆ ಊಟ ಕೊಡಬೇಕು ಅಂತಂತೇಳಿ ಮೊದಲು ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ರು. ಅದು ನಂತರ ವಜಾ ಆಗಿತ್ತು. ನಂತರ ಹೈಕೋರ್ಟ್ನಲ್ಲಿ ಅರ್ಜಿ ಮಾನ್ಯ ಆಗಲಿಲ್ಲ. ಇದಾದ ಬಳಿಕ ಕೆಲವೊಂದು ಉದಾಹರಣೆಗಳು ಹಿಂದೆ ಏನು ಮುರುಘಶ್ರೀ ಅವರನ್ನು ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿಗೆ ಕರೆದುಕೊಂಡು ಬರಬೇಕು ಅಂದಾಗ ಖುದ್ದು ನ್ಯಾಯಾಧೀಶರೇ ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿದ್ರು. ಯಾಕೆ ಇಲ್ಲಿ ಆಸ್ಪತ್ರೆಗಳಿಲ್ವಾ ಅಥವಾ ಪರ್ಟಿಕ್ಯುಲರ್ ಆಗಿ ಏನು ಸಮಸ್ಯೆ ಬಂದಿದೆ ಅನ್ನೋ ವಿಚಾರಗಳನ್ನು ಮುನ್ನೆಲೆಗೆ ತಂದಿದ್ರು. ಹೀಗಾಗಿ ದರ್ಶನ್ ಅವರನ್ನು ಇಲ್ಲಿಂದ ಬಳ್ಳಾರಿಗೆ ಶಿಫ್ಟ್ ಮಾಡಿರ್ತಕ್ಕಂಥದ್ದು ಅವರು ರಾಜ್ಯಾತಿಥ್ಯವನ್ನು ಪಡೆದುಕೊಳ್ತಾ ಇದ್ರು ಅನ್ನೋ ಕಾರಣಕ್ಕಾಗಿ. ಹೀಗಾಗಿ ಇಂಥ ಸಂದರ್ಭದಲ್ಲಿ ಅವರನ್ನು ಮತ್ತೆ ಆರೋಗ್ಯದ ಕಾರಣವನ್ನು ನೀಡಿ ಅವರನ್ನು ಇಲ್ಲಿಗೆ ಶಿಫ್ಟ್ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ಆದರೆ ಇದು ಎಷ್ಟರ ಮಟ್ಟಿಗೆ ಯಶಸ್ಸಾಗುತ್ತೆ ಅನ್ನೋದು ಸದ್ಯಕ್ಕೆ ದೊಡ್ಡ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಯಾಕಂತಂದರೆ ಇಂದಿನ ಘಟನೆಗಳು ಮತ್ತು ದರ್ಶನ್ ಏನು ಇಲ್ಲಿಂದ ಶಿಫ್ಟ್ ಆಗೋದಕ್ಕೆ ಇರತಕ್ಕಂಥ ಕಾರಣವನ್ನು ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ದರ್ಶನ್ಗೆ ಬೆಂಗಳೂರಿಗೆ ಕರ್ಕೊಂಡು ಬಂದು ಚಿಕಿತ್ಸೆ ಕೊಡಿಸೋಕ್ಕೆ ಅವಕಾಶ ಮಾಡಿಕೊಡೋದು ಸಾಕಷ್ಟು ಈ ಒಂದು ಸಾಧ್ಯತೆ ಬಗ್ಗೆ ತೀರಾ ಅನುಮಾನ ಇರತಕ್ಕಂಥದ್ದು. ಸ್ಮಿತಾ, ರೈಟ್, ಧನ್ಯವಾದ ನಾಗರಾಜ್ ಮಾಹಿತಿಗಾಗಿ. ರೈಟ್, ನಾಗರಾಜ್ ಮಾಹಿತಿ ಕೊಡ್ತಿರೋ ಪ್ರಕಾರ ಸಾಧ್ಯತೆಗಳಿದೆ ಅಂತ ಹೇಳಿ, ಬಟ್ ಅಂತಂದ್ರೆ ಅನಾರೋಗ್ಯದ ಸಮಸ್ಯೆ ಅಂತ ಹೇಳಿ ಬೆಂಗಳೂರಿಗೆ ಶಿಫ್ಟ್ ಮಾಡಬೇಕು ಅಂತ ಹೇಳಿ ಮಾಡ್ಲಿಕ್ಕೆ ಸಾಧ್ಯನಾ? ಈಗ ಅಲ್ಲೂ ಕೂಡ ವೈದ್ಯರು ಹೇಳ್ತಿದ್ದಾರೆ ಅಲ್ಲೇನೆ ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳಿ, ಟ್ರೀಟ್ಮೆಂಟ್ ಕೂಡ ಅಲ್ಲೇ ಲಭ್ಯ ಇದೆ ಅಂತ ಹೇಳಿ. ಬಟ್ ದರ್ಶನ್ ಅವ್ರ ಲೆಕ್ಕಾಚಾರ ಹೆಂಗಿದೆ ಅಂತಂದ್ರೆ ಎನಿವೇ ಬೇಲ್ ಅಪ್ಲಿಕೇಶನ್ ಹಿಯರಿಂಗ್ ಆಗ್ತಿದೆ. ನಿನ್ನೆ ಟ್ಯಾಬ್ಲೆಟ್ ಮಾತ್ರ ಕೊಡಿ ಸಾಕು ಅಂತೆ ಮೇಡಮ್. ಅಲ್ಲಿ ಡಾಕ್ಟರ್ ಹೋಗಿದ್ರಂತೆ, ಸ್ಕ್ಯಾನಿಂಗ್ ಮಾಡಿಸ್ಬೇಕು, ಬಿಮ್ಸ್ ಆಸ್ಪತ್ರೆಯಿಂದ ಕರ್ಕೊಂಡೋಗಿ ನಾವು ಅಲ್ಲಿ ಸ್ಕ್ಯಾನಿಂಗ್ ಮಾಡ್ಸೋಣ ಅಂದ್ರೆ ಬೇಡ ಬೇಡ ಅಂತ. ಅಂದ್ರೆ ಒಂದಷ್ಟು ಪ್ಲಾನ್ಗಳಿರ್ತವೆ ಅವ್ರದ್ದು. ಇಲ್ಲಿ ಲೋಯರ್ ಕೋರ್ಟಲ್ಲಿ, ಈಗ ಸೆಷನ್ ಕೋರ್ಟಲ್ಲಿ CCH-57 ಅಲ್ಲಿ ವಿಚಾರಣೆ ನಡೀತಾ ಇದೆ. ಅಲ್ಲೇನಾದ್ರೂ ಜಾಮೀನು ಈಗ ಸಿಗದಿದ್ರೆ ಒಂದು ಆರೋಗ್ಯದ ಕಾರಣ ಕೊಟ್ಟು ಇಲ್ಲಿಗೆ ಬೆಂಗಳೂರಿಗೆ ಶಿಫ್ಟ್ ಮಾಡ್ಬೋದು ಅನ್ನೋದು ಒಂದಷ್ಟು ಪ್ಲಾನಿಂಗ್. ಬಟ್ ಅದು ವರ್ಕೌಟ್ ಆಗುತ್ತಾ? ಯಾಕಂತಂದ್ರೆ ಅಲ್ಲೇನೆ ಮೆಡಿಕಲ್ ಫೆಸಿಲಿಟೀಸ್ ಇರುವಾಗ ಮೆಡಿಕಲ್ ಫೆಸಿಲಿಟಿ ಬೇಕು ಅಂತ ಹೇಳಿ ಬೆಂಗಳೂರಿಗೆ ಕಳಿಸಿ ಅನ್ನೋದನ್ನ ಕೂಡ ಕೋರ್ಟ್ಗಳು ಪರಾಮರ್ಶೆ ಮಾಡುತ್ತೆ. ಹೌದಾ, ನಿಜವಾಗ್ಲೂ ಕೂಡ ಅಗತ್ಯತೆ ಇದೆಯಾ ಬೆಂಗಳೂರಿಗೆ ಶಿಫ್ಟ್ ಮಾಡುವಂಥದ್ದು? ಇದೆಲ್ಲವನ್ನ ಕೂಡ ಪರಿಗಣಿಸೇನೆ ಪರವಾನಗಿಯನ್ನ ಕೊಡೋದಾದ್ರಿಂದ ಅಷ್ಟು ಸುಲಭ ಇಲ್ಲ ಬೆಂಗಳೂರಿಗೆ ಶಿಫ್ಟ್ ಆಗೋದು ಅನ್ನೋದು ಕೂಡ ಇಲ್ಲಿ ಗಮನಿಸಬೇಕಾಗತ್ತೆ. ಕಾದು ನೋಡೋಣ ಏನೇನಾಗುತ್ತೆ ಅಂತ ಹೇಳಿ. ಆದರೆ CV ನಾಗೇಶ್ ಅವರ ವಾದ ಮಂಡನೆ ಹೋಗ್ತಿರುವ ಪರಿಯನ್ನ ಗಮನಿಸಿದ್ರೆ ಬಹಳ ಸ್ಟ್ರಾಂಗ್ ಆದ ಡಿಫೆನ್ಸಿವ್ ಮೋಡ್ಗೆ ಇಳಿದಾರೆ CV ನಾಗೇಶ್ ಅವರು. ಶತಾಯ ಜಾಮೀನನ್ನ ಕೊಡಿಸಲೇಬೇಕು, ಇದರಲ್ಲಿ ಪಾತ್ರವೇ ಇಲ್ಲ ದರ್ಶನ್ ಅವ್ರದ್ದು ಅನ್ನೋ ನಿಟ್ಟಿನಲ್ಲಿ ವಾದ ಮಂಡನೆ ಆಗ್ತಾ ಇದೆ. ಹೀಗಾಗಿ ದರ್ಶನ್ ಅವ್ರಿಗೂ ಕೂಡ ಒಂದಷ್ಟು ಪಾಸಿಟಿವ್ ವೈಬ್ ಸಿಕ್ಕಿರ್ಬೋದು, ಇಲ್ಲ ಚೆನ್ನಾಗಿ ಆಗ್ತಾ ಇದೆ ವಾದ, ಜಾಮೀನು ಸಿಗಬಹುದು ಅಂತೇಳಿ. ಹೀಗಾಗಿ ಅಲ್ಲಿ ಬೇಡ ಯಾವುದೇ ರೀತಿಯ ಸ್ಕ್ಯಾನಿಂಗ್ ಆಗಲಿ ಅಥವಾ ಟ್ರೀಟ್ಮೆಂಟ್ ಆಗಲಿ ಅಂತ ಹೇಳಿ ಅವ್ರು ಬೇಡ ಅಂತಿರೋದಕ್ಕೂ ಕೂಡ ಇದು ಕಾರಣ ಇರಬಹುದು. ಕಾದು ನೋಡೋಣ ಯಾವೆಲ್ಲ ರೀತಿಯ ಬೆಳವಣಿಗೆಗಳು ಈ ಪ್ರಕರಣದಲ್ಲಿ ಆಗುತ್ತೆ ಅಂತ ಹೇಳಿ.